ಭೀಮಾ ನದಿ ಪ್ರವಾಹಕ್ಕೆ ಈ ಯಾದಗಿರಿ ಜಿಲ್ಲೆಯ ರೋಜಾ ಗ್ರಾಮ ಅಕ್ಷರಶಃ ನಡುಗಡ್ಡೆಯಂತಾಗ್ಬಿಟ್ಟಿದೆ. ಜನ ಮನೆ ಬಿಟ್ಟು ಆಚೆ ಬರುವಂತಹ ಪರಿಸ್ಥಿತಿ ಇಲ್ಲ. ಜಮೀನುಗಳಿಗೆ ಬಹುತೇಕ ನೀರು ನುಗ್ಗಿಬಿಟ್ಟಿದೆ. ರಸ್ತೆ ಮೇಲೆ ನೀರು ನಿಂತಿದೆ. ನಡುಗಡ್ಡೆ ಪ್ರದೇಶದ ಜನರಿಗೆ ಇದರ ಜೊತೆಗೆ ಈಗ ಹಾವುಗಳ ಕಾಟ ಕೂಡ ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಬಹುತೇಕ ಜನ ಮನೆಗೆ ಬೀಗ ಹಾಕಿ ಊರು ಖಾಲಿ ಮಾಡಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ನಡುಗಡ್ಡೆಯಲ್ಲೇ ಜಾನುವಾರುಗಳು ಹಾಗೂ ಕುರಿಗಳು ಸಿಲುಕಾಕಿಕೊಂಡಿದ್ದು ಮೇವಿನ ಕೊರತೆ ಕೂಡ ಉಂಟಾಗಿದೆ. ಜಾನುವಾರುಗಳಿಗೆ ನೀರು ಕುಡಿಸಿ ಹಾಗೂ ಮೇವು ತಿನ್ನಿಸಿ ಮೂಕ ಪ್ರಾಣಿಗಳ ಪ್ರಾಣ ರಕ್ಷಣೆಗೆ ಕೆಲ ಯುವಕರ ತಂಡ ಮುಂದಾಗಿದೆ. ಈ ಕುರಿತು ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಭೀಮಾ ನದಿಯ ಪ್ರವಾಹಕ್ಕೆ ರೋಜಾ ಗ್ರಾಮವು ನಡುಗಡ್ಡೆಯಾಗಿ ಪರಿವರ್ತನೆಯಾಗಿದೆ. ನಾವು ದೃಶ್ಯಗಳನ್ನು ನೋಡಬಹುದು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಅಣಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ರೋಜಾ ಗ್ರಾಮದ ಸುತ್ತಲೂ ಭೀಮಾ ನದಿ ನೀರು ಜಲಾವೃತವಾಗಿದ್ದು ಈಗ ಇಲ್ಲಿನ ಜನರು ಸಂಪರ್ಕವನ್ನು ಕಳೆದುಕೊಂಡಿದ್ದಾರೆ. ಬೋಟ್ ಇಲ್ಲವೇ ತೆಪ್ಪದ ಮೂಲಕ ಹೊಸೂರಿನ ಕಾಳಜಿ ಕೇಂದ್ರಕ್ಕೆ ತೆರಳ್ತಾ ಇದ್ರೆ, ಅದೇ ರೀತಿಯಾಗಿ ಬೇರೆ ಊರಿಗೆ ತೆರಳುವಂತ ಕೆಲಸ ಮಾಡ್ತಾ ಇದ್ರೆ. ಆದರೆ ಬಹುತೇಕ ಇಲ್ಲಿನ ಜನರು ಈಗ ಗ್ರಾಮವು ನಡುಗಡ್ಡೆ ಆದ ಕಾರಣದಿಂದ ಈಗ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ನೀರು ಏನಾದರೂ ಬಿಟ್ಟರೆ ಮತ್ತಷ್ಟು ಹಾನಿ ಕೂಡ ಆಗಲಿದೆ. ಪರಿಣಾಮವಾಗಿ ಇಲ್ಲಿನ ಜನರನ್ನು ಜಿಲ್ಲಾಡಳಿತ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದೆ. ಬಾಣಂತಿಯರಾಗಿರ್ಬೋದು, ಗರ್ಭಿಣಿಯರು, ವಯಸ್ಸಾದವರು, ಅದೇ ರೀತಿಯಾಗಿ ಮಕ್ಕಳು ಪ್ರತಿಯೊಬ್ಬರನ್ನು ಕೂಡ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಆದರೆ ಗ್ರಾಮದಲ್ಲಿ ಏನು ಮೂಕ ಪ್ರಾಣಿಗಳಿದ್ದಾವೆ, ಆ ಜಾನುವಾರುಗಳು ಅದೇ ರೀತಿಯಾಗಿ ಕುರಿಗಳನ್ನು ಸಾಕಿಕೊಂಡು ಇಲ್ಲಿನ ಜನರು ಕೃಷಿ ಮಾಡಿಕೊಂಡು ಏನು ಬದುಕು ಸಾಗಿಸ್ತಾ ಇದ್ರು. ಹೀಗಾಗಿ ಮೂಕ ಪ್ರಾಣಿಗಳ ಪ್ರಾಣವನ್ನು ಉಳಿಸಲು ಅವರು ಇಲ್ಲಿ ಕೆಲ ಯುವಕರು ಮಾತ್ರ ಇಲ್ಲಿ ಇದ್ದಾರೆ. ಅವರು ನಡುಗಡ್ಡೆ ಆದ ಪರಿಣಾಮವಾಗಿ ಪ್ರತಿಯೊಬ್ಬರು ಕೂಡ ಕಾಳಜಿ ಕೇಂದ್ರಕ್ಕೆ ಗ್ರಾಮದ ಬಹುತೇಕ ಜನರು ಸ್ಥಳಾಂತರಗೊಂಡಿದ್ದು ಈಗ ಇಲ್ಲಿನ ಗ್ರಾಮ ಕೂಡ ಸಂಪರ್ಕ ಕೂಡ ಕಳೆದುಕೊಂಡಿದೆ. ಪ್ರಮುಖವಾಗಿ ಪ್ರತಿ ವರ್ಷ ರೋಜಾ ಗ್ರಾಮವು ನಡುಗಡ್ಡೆಯಾಗಲಿದೆ. ಆದರೆ ಈ ಗ್ರಾಮದ ಜನರ ಪ್ರಮುಖ ಬೇಡಿಕೆ ಏನಂತಂದ್ರೆ ಶಾಶ್ವತವಾಗಿ ಈ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕೆಂಬ ಬೇಡಿಕೆ ಕೂಡ ಇತ್ತು. ಈ ಗ್ರಾಮವು ಸ್ಥಳಾಂತರ ಮಾಡಬೇಕೆಂಬುದು ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು. ಆದರೆ ರಾಜಕಾರಣಿಗಳು ಸುಳ್ಳು ಭರವಸೆಯನ್ನು ಮಾತ್ರ ನೀಡಿದರೆ, ಆದರೆ ಶಾಶ್ವತವಾಗಿ ಗ್ರಾಮ ಸ್ಥಳಾಂತರ ಮಾಡುವ ಕೆಲಸ ಮಾಡಿಲ್ಲ. ಈಗ ಇಲ್ಲಿನ ಗ್ರಾಮಸ್ಥರು ಇದ್ದಾರೆ. ಏನತಕ್ಕೆನ ಇಲ್ಲಿನ ಜನ ಈಗ ನಡುಗಡ್ಡೆ ಆಗ್ಯದ. ಇಲ್ಲಿ ಎಷ್ಟು ಜನ ಉಳ್ಕೊಂಡ್ರೆ ಎಷ್ಟು ಮಂದಿ ಶಿಫ್ಟ್ ಆಗ್ಯಾರ, ಏನು ಆಗ್ಬೇಕಂತ ನಿಮ್ಮ ಒತ್ತಾಯ? ಇಲ್ಲಿ ಅಣಬಿ ರೋಜಾ ಗ್ರಾಮದಲ್ಲಿ ಈಗ ಜನಗಳು ಏನಾದ ದನ ಅವು ಕುರಿ ಎಲ್ಲ ಇದ್ರ ಸಲ್ಯಾಗ ಒಂದು 20 ಮಂದಿ ಉಳ್ದಾರ. ಇಲ್ಲಿ ಅದು ವಯಸ್ಸು ಯುವಕರು ಅಷ್ಟೇ. ಅಷ್ಟೇ ಉಳ್ದಾರ. ಉಳಿದಿದ್ದ ಮಂದಿ ಏನದ ಅಲ್ಲಿ ಹೊಸೂರಿಗೆ ಶಿಫ್ಟ್ ಮಾಡ್ಯಾರ. ಇದು ಇಲ್ಲಿನ ಗ್ರಾಮಸ್ಥರ ಮಾತಾಗಿದೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.